ಈಗ ಬ್ಯಾಕ್ ವಸ್ತುಗಳ ಮೇಲೆ ಬ್ಲಡ್ ಸ್ಯಾಂಪಲ್ ಹೇಗೆ ಹೀಗಂತ ಡಿಫೆನ್ಸ್ ವಕೀಲ ಸಿ.ವಿ. ನಾಗೇಶ್ ಅವರು ವಾದಿಸಿದ್ರು. ಅದಕ್ಕೆ ಕೌಂಟರ್ ಕೊಡುವಂತಹ ಕೆಲಸ ಈಗ ಎಸ್.ಪಿ.ಪಿ. ಪ್ರಸನ್ನಕುಮಾರ್ ಅವರಿಂದ ಆಗ್ತಾ ಇದೆ. ಅಷ್ಟು ಜನ ಹೊಡೆದಿದ್ದಾರೆ, ಬಾಡಿಯನ್ನ ಎಳೆದಾಡಿದ್ದಾರೆ, ಅಲ್ಲಿಂದ ವಾಹನದಲ್ಲಿ ಮೃತದೇಹವನ್ನ ಸಾಗಿಸಿದ್ದಾರೆ. ಹೀಗಾಗಿ ಇಷ್ಟೊಂದು ಕಡೆ ಬ್ಲಡ್ ಸ್ಯಾಂಪಲ್ ಸಿಕ್ಕಿದೆ. ಇದನ್ನ ನಾವು ಗಮನಿಸಬೇಕು ಅಂತ ಕೋರ್ಟ್ ಅಲ್ಲಿ ಎಸ್.ಪಿ.ಪಿ. ಪ್ರಸನ್ನಕುಮಾರ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಅಷ್ಟೊಂದು ವಸ್ತುಗಳ ಮೇಲೆ ಬ್ಲಡ್ ಸ್ಯಾಂಪಲ್ ಹೇಗೆ ಬಂತು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ ಎಸ್.ಪಿ.ಪಿ. ಅವರು. ಅಷ್ಟು ಜನ ಹೊಡೆದಿದ್ದಾರೆ, ಹೆಂಗ್ ಬೇಕಂಗೆ ಬಾಡಿಯನ್ನ ಎಳೆದಾಡಿದ್ದಾರೆ, ಅಲ್ಲಿಂದ ವಾಹನದಲ್ಲಿ ಆ ಮೃತದೇಹವನ್ನ ಸಾಗಿಸಿದ್ದಾರೆ. ಹೀಗಾಗಿ ಇಷ್ಟೊಂದು ಕಡೆ ಬ್ಲಡ್ ಸ್ಯಾಂಪಲ್ ಸಿಕ್ಕಿದೆ. ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಒಂದು ವಿಚಾರವನ್ನ ಉಲ್ಲೇಖ ಮಾಡಿದ್ರು. ಎಲ್ಲೆಂದರಲ್ಲಿ ಬ್ಲಡ್ ಸ್ಯಾಂಪಲ್ ಸಿಗುತ್ತೆ, ಅದು ಹೇಗೆ ಸಾಧ್ಯ, ಹೇಗೆ ಸಿಕ್ತು ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ರು. ಅದಕ್ಕೆ ಈಗ ಎಸ್.ಪಿ.ಪಿ. ಪ್ರಸನ್ನಕುಮಾರ್ ಅವರು ಈ ರೀತಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿಯನ್ನ ಹಿಗ್ಗಾಮುಗ್ಗ ಥಳಿಸಿದ್ರು, ಹೇಗೆ ಬೇಕೆ ಹಾಗೆ ಬಾಡಿಯನ್ನ ಎಳೆದಾಡಿದ್ರು. ಈ ರೀತಿ ಹಲ್ಲೆ ಮಾಡಿದ ಮೇಲೆ, ಬಾಡಿಯನ್ನ ಎಳೆದಾಡಿದ ಮೇಲೆ ಬಾಡಿಯನ್ನ ವಾಹನದಲ್ಲಿ ಸಾಗಿಸುವಂತಹ ಕೆಲಸ ಕೂಡ ಆಯಿತು. ಹೀಗಾಗಿ ಇಷ್ಟೊಂದು ಕಡೆ ಬ್ಲಡ್ ಸ್ಯಾಂಪಲ್ ಸಿಕ್ಕಿದೆ. ಇದಕ್ಕೆ ಉತ್ತರ. ಇನ್ನು ಹಣ ಎಲ್ಲೂ ಉಪಯೋಗಿಸಿಲ್ಲ ಅಂತ ಡಿಫೆನ್ಸ್ ಅವರು ವಾದಿಸಿದ್ರು. ಕೆಲ ಆರೋಪಿಗಳ ಸಂಬಂಧಪಟ್ಟವರಿಂದ ಹಣ ರಿಕವರಿ ಆಗಿದೆ. ರಾಘವೇಂದ್ರನ ಹೆಂಡತಿ ಸೇರಿ ಕೆಲವರಿಂದ ಹಣ ರಿಕವರಿ ಆಗಿದೆ. ಹೀಗಾಗಿ ಕೃತ್ಯಕ್ಕೆ ಹಣ ಬಳಕೆ ಆಗಿದೆ. ಎಸ್.ಪಿ.ಪಿ. ಅವರ ಪ್ರಬಲ ವಾದ ಇದು. ಅಷ್ಟೊಂದು ವಸ್ತುಗಳ ಮೇಲೆ ಬ್ಲಡ್ ಸ್ಯಾಂಪಲ್ ಹೇಗೆ ಅನ್ನೋದಕ್ಕೆ ಉತ್ತರ ಕೊಟ್ಟರು. ಇದರ ಜೊತೆಗೆ ಹಣ ಬಳಕೆ ಮಾಡಿಲ್ಲ ಕೃತ್ಯಕ್ಕಾಗಿ ಅನ್ನುವಂಥದ್ದಕ್ಕೂ ಕೂಡ ಉತ್ತರ ಕೊಡುವ ಕೆಲಸ ಆಗ್ತಾ ಇದೆ. ಕೆಲವು ಆರೋಪಿಗಳ ಸಂಬಂಧಿಕರಿಂದ ಹಣ ರಿಕವರಿ ಆಗಿದೆ. ರಾಘವೇಂದ್ರ ಸಂಬಂಧಿಕರಿಂದ ಹಣ ರಿಕವರಿ ಆಗಿದೆ. ಹಣ ಎಲ್ಲೂ ಉಪಯೋಗಿಸಿಲ್ಲ ಅಂತ ಡಿಫೆನ್ಸ್ ಏನು ವಾದಿಸಿದ್ರಲ್ಲ, ಅದಕ್ಕೆ ಎಸ್.ಪಿ.ಪಿ. ಅವರ ಪ್ರಬಲವಾದ. ಕೆಲ ಆರೋಪಿಗಳ ಸಂಬಂಧಪಟ್ಟವರಿಂದ, ರಾಘವೇಂದ್ರನ ಹೆಂಡತಿ ಸೇರಿ ಕೆಲವರಿಂದ ಹಣ ರಿಕವರಿ ಆಗಿದೆ. ಹೀಗಾಗಿ ಕೃತ್ಯಕ್ಕೆ ಹಣ ಬಳಕೆ ಆಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗುತ್ತೆ ಅನ್ನೋದನ್ನ ಪೀಠದ ಗಮನಕ್ಕೆ ತರುವಂತಹ ಕೆಲಸ ಎಸ್.ಪಿ.ಪಿ. ಅವರಿಂದ ಆಗ್ತಾ ಇದೆ. ಈ ಮೂಲಕ ಎರಡು ವಿಚಾರಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇರೋದು. ಒಂದು ಸಾಕ್ಷಿಗಳು, ಮತ್ತೊಂದು ಬ್ಲಡ್ ಸ್ಯಾಂಪಲ್ ಎಲ್ಲೆಲ್ಲಿ ಮತ್ತು ಹೇಗೆ ಸಿಕ್ತು ಅನ್ನೋದು. ಇದರ ಜೊತೆಗೆ ಇನ್ನೊಂದು ವಿಚಾರ, ಹಣದ ಬಳಕೆ ಕೃತ್ಯಕ್ಕೆ. ಜೂನ್ 10ನೇ ತಾರೀಕು ಮಧ್ಯಾಹ್ನ 4 ಸರೆಂಡರ್ ಆಗ್ತಾರೆ. ಪ್ರದೋಷ್ ಇವರನ್ನ ಡ್ರಾಪ್ ಮಾಡಿರುವ CCTV ಕೂಡ ಸಿಕ್ಕಿದೆ. ಜೂನ್ 10ನೇ ತಾರೀಕು, 8ನೇ ತಾರೀಕು ಈ ಘಟನೆ ಆತಲ್ಲ, ಅದಾದ ನಂತರ 10ನೇ ತಾರೀಕು ಏನಾಯಿತು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಹೋಗ್ತಾರೆ. 10ನೇ ತಾರೀಕಿನ ಮಧ್ಯಾಹ್ನ 4 ಸರೆಂಡರ್ ಆಗ್ತಾರೆ. ಜೂನ್ 10ರ ಮಧ್ಯಾಹ್ನ 4 ಸರೆಂಡರ್ ಆಗ್ತಾರೆ. ಪ್ರದೋಷ್ ಇವರನ್ನ ಡ್ರಾಪ್ ಮಾಡಿರುವ CCTV ಫುಟೇಜ್ ಕೂಡ ಸಿಕ್ಕಿದೆ. ಜೂನ್ 10ನೇ ತಾರೀಕು ಏನೇನಾಯಿತು ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ. ಅಂದರೆ ಇವರನ್ನ ಇವ್ರು ಸರೆಂಡರ್ ಆಗಿದ್ರು, ಸರೆಂಡರ್ ಆಗೋದಕ್ಕಿಂತ ಮುಂಚೆ ಇವರನ್ನ ಡ್ರಾಪ್ ಮಾಡುವ ಕೆಲಸ ಯಾರಿಂದ ಆಗಿತ್ತು? ಪ್ರದೋಷ್ ಇಂದ ಆಗಿತ್ತು. ಶ್ರೀಪಾದ್ ನೋಡಿ, ಇಲ್ಲಿ ಪ್ರಮುಖವಾಗಿ ಜೂನ್ 10ರ ಮಧ್ಯಾಹ್ನ 4 ಸರೆಂಡರ್ ಆಗ್ತಾರೆ ಅಂತಂದ್ರೆ ಇಲ್ಲಿ ಪ್ರದೋಷ್ ಅವರನ್ನ ಡ್ರಾಪ್ ಮಾಡಿರುವ ಬಗ್ಗೆ CCTV ಸಿಕ್ಕಿದೆ. ಇಲ್ಲಿ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಾಡಿದಂಥ ವಿಚಾರ ಅಂತಂದ್ರೆ ಜೂನ್ 10ರ ಮಧ್ಯಾಹ್ನ 4 ಸರೆಂಡರ್ ಆಗ್ತಾರೆ. ಪ್ರದೋಷ್ ಇವರನ್ನ ಡ್ರಾಪ್ ಮಾಡಿರುವ CCTV ಲಭ್ಯ ಆಗುತ್ತೆ. ಇದೆಲ್ಲವೂ ಕೂಡ ಡಿಫೆನ್ಸ್ ವಕೀಲರಾಗಿದ್ದಂಥ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸಿದ್ರು. ಅದಕ್ಕೆ ಈಗ ಪ್ರತಿವಾದವನ್ನು ಮಾಡ್ತಾ ಇರುವಂಥ ಎಸ್.ಪಿ.ಪಿ. ಪ್ರಸನ್ನಕುಮಾರ್ ಅವರು. ನೋಡಿ, ಸಿ.ವಿ. ನಾಗೇಶ್ ಅವರು ಎಲ್ಲೆಲ್ಲಿ ಲೋಪಗಳನ್ನು ತೋರಿಸಿದ್ರೋ ಅದೆಲ್ಲವೂ ಕೂಡ ಸರಿ ಇದೆ ಅಂತ ತೋರಿಸಿದ್ದಾರೆ. ಬಂಧನದ ಕಾರಣ ತನಿಖಾಧಿಕಾರಿಗೆ ಗೊತ್ತಿರಬೇಕು, ಅಗತ್ಯವಿದ್ದಾಗ ಬಂಧನವನ್ನು ಡಿಫೆಂಡ್ ಮಾಡಬೇಕು. ಬಂಧನದ ಕಾರಣ ತನಿಖಾಧಿಕಾರಿಗೆ ಗೊತ್ತಿರಬೇಕು ಅಂತ ಹೇಳಿ ಈಗ ವಾದವನ್ನು ಮುಂದುವರೆಸಿದ್ದಾರೆ ಎಸ್.ಪಿ.ಪಿ. ಪ್ರಸನ್ನಕುಮಾರ್ ಅವರು.
ಜೂನ್ 10 ಮಧ್ಯಾಹ್ನ ನೋಡಿ ಸಿ ವಿ ನಾಗೇಶ್ ಅವರು ಏನೆಲ್ಲ ವಾದವನ್ನು ಮಂಡಿಸಿದ್ರು ಅದಕ್ಕೆ ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ಹಣದ ವಿಚಾರವಾಗಿ ಇಲ್ಲಿ ಪ್ರಸ್ತಾಪ ಮಾಡಿದರು. ಹಣವನ್ನು ರಿಕವರಿ ಮಾಡುವ ಸಲುವಾಗಿ ಪೊಲೀಸರು ಸಾಕಷ್ಟು ತನಿಖೆಯನ್ನು ಕೂಡ ಮಾಡಿದರು. ಅದರ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪ್ರದೋಷ್ ಆರೋಪಿಗಳನ್ನು ಡ್ರಾಪ್ ಮಾಡಿರೋದು CCTVಯಲ್ಲಿ ಸೆರೆಯಾಗಿದೆ. ಜೂನ್ 10ನೇ ತಾರೀಕು ಮಧ್ಯಾಹ್ನ ಅದು ರೆಕಾರ್ಡ್ ಆಗಿದೆ. ಈ ಎಲ್ಲ ವಿಚಾರಗಳನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ ಪ್ರಸನ್ನ ಕುಮಾರ್ ಅವರು. ನೋಡಿ, ಎಲ್ಲಾ ವಿಚಾರಗಳನ್ನ ಉಲ್ಲೇಖ ಮಾಡ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಮುಖ್ಯವಾಗಿ ಹಲವು ಪಾಯಿಂಟ್ಸ್ಗಳನ್ನ ಅವರು ಪ್ರಸ್ತಾಪ ಮಾಡ್ತಾ ಇರೋದಕ್ಕೆ ಕಾರಣ ಇವರ ಪ್ರೆಸೆನ್ಸ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗೇನೇ ಜೂನ್ 10ನೇ ತಾರೀಕು ಮಧ್ಯಾಹ್ನ 4 ಸರೆಂಡರ್ ಆಗೋದಕ್ಕಿಂತ ಪೂರ್ವದಲ್ಲಿ ಪ್ರದೋಷ್ ಇವರೆಲ್ಲರನ್ನೂ ಕೂಡ ಡ್ರಾಪ್ ಮಾಡಿರುವಂತಹ CCTV ಫುಟೇಜ್ ಕೂಡ ಸಿಕ್ಕಿದೆ. ಜೂನ್ 10 ಮಧ್ಯಾಹ್ನ 4 ಸರೆಂಡರ್ ಆಗ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಪ್ರದೋಷ್ ಇವರೆಲ್ಲರನ್ನೂ ಕೂಡ ಡ್ರಾಪ್ ಮಾಡಿದ್ದ. ಅದಕ್ಕೆ ಸಾಕ್ಷಿ CCTV ಫುಟೇಜ್. ಅಂದ್ರೆ ಇಲ್ಲಿ ಪ್ಲಾನ್ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಯಿತು, ಇವರು ಯಾವ ರೀತಿ ಮಾತಾಡ್ಕೊಂಡಿದ್ರು, ಇವೆಲ್ಲವನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಧಿಕಾರಿ ಬಳಿ ಇದ್ದ ಮಾಹಿತಿ ನೀಡೋದಕ್ಕೆ ಸಾಧ್ಯ ಆಗಿಲ್ಲ. ಪ್ರಾಕ್ಟಿಕಲ್ ಆಗಿ ಇದು ಸಾಧ್ಯ ಅಂತ ಹೇಳಿದ್ದಾರೆ. ತನಿಖಾಧಿಕಾರಿ ಬಳಿ ಇದ್ದಂಥ ಮಾಹಿತಿಗಳನ್ನು ನೀಡೋದಕ್ಕೆ ಸಾಧ್ಯ ಆಗಿದೆ. ಪ್ರಾಕ್ಟಿಕಲ್ ಆಗಿ ಇದು ಸಾಧ್ಯನಾ ಅಂತೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ತನಿಖಾಧಿಕಾರಿ ಬಳಿ ಇದ್ದಂಥ ಮಾಹಿತಿಯನ್ನ ನೀಡೋದಕ್ಕೆ ಸಾಧ್ಯ ಆಗಿದೆ ಅಂತಲೂ ಕೂಡ ತಿಳಿಸಿದ್ದಾರೆ. ನೋಡಿ, ಇಲ್ಲಿ ವಕೀಲರನ್ನ ಅಂದ್ರೆ SPPಯನ್ನೇ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಮೂರ್ತಿಗಳು. ತನಿಖಾಧಿಕಾರಿ ಬಳಿ ಇದ್ದಂಥ ಮಾಹಿತಿಯನ್ನ ನೀಡೋದಕ್ಕೆ ಮಾತ್ರ ಸಾಧ್ಯ, ಪ್ರಾಕ್ಟಿಕಲ್ ಆಗಿದು ಸಾಧ್ಯ ಅಂತ ನ್ಯಾಯಮೂರ್ತಿಗಳಲ್ಲಿ ಉತ್ತರಿಸಿದ್ದಾರೆ. ಅಲ್ಲಿ ವಾದವನ್ನ ಮಾಡ್ತಾ ಇದ್ದಂಥ SPP ಅವರು ಅದಕ್ಕೆ ನ್ಯಾಯಮೂರ್ತಿಗಳು ಧ್ವನಿಗೂಡಿಸಿದ್ದಾರೆ. ಇನ್ನು ಇಲ್ಲಿ ಸಿ ವಿ ನಾಗೇಶ್ ಅವರು ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಆ ಅನುಮಾನಗಳಿಗೆ ಉತ್ತರ ಸಿಕ್ಕಿದೆ. ಅಂದರೆ ಉತ್ತರ ಹೇಗೆ ಸಿಕ್ಕಿದೆ ಅಂತಂದರೆ ಉತ್ತರವನ್ನು ಕೊಡ್ತಾ ಇರೋದು ಪ್ರಸನ್ನ ಕುಮಾರ್ ಅವರು, SPP. ನೋಡಿ ನಾಗೇಂದ್ರ ಬಾಬು, ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು